ನಮಸ್ಕಾರ ಎಲ್ಲರಿಗೂ. ಇದು ಚಿತ್ರದುರ್ಗ ಅಪ್ಡೇಟ್ಸು. ಚಿತ್ರದುರ್ಗದಲ್ಲಿ ಈಗ ಪಾಲ್ಗುಣೇಶ್ವರನ ದೇವಸ್ಥಾನ ಅಂತ ಆನಂದ ಗುರೂಜಿ ಅವ್ರು ಬಂದು ಪೂಜೆ ಮಾಡಿ ಹೋಗಿದ್ದಾರಲ್ಲ, ಅದ್ರದ್ದು ರೂಟ್ ಹೇಳ್ತಿರೋದು. ರಂಗನ ಬಾಕ್ಲಿಂದ ಆನೆಬಾಕ್ಲಿಂದ ಕೋಳಿ ಬುರ್ಜ್ನಟ್ಟಿಯಿಂದ ಎರಡನೇ ರೈಟ್ ಬುರ್ಜ್ನಟ್ಟಿ ಮೇಲೆ. ಆಮೇಲೆ ಅಲ್ಲಿ ಮೈಲಾರಲಿಂಗೇಶ್ವರದ ದೇವಸ್ಥಾನ ಬರುತ್ತೆ. ದೇವಸ್ಥಾನ ದಾಟಿ ಮೇಲೆ ನೋಡಿದ್ರೆ ಈ ಥರ ಬೆಟ್ಟ ಗುಡ್ಡ ಇದೆ. ಬೆಟ್ಟ ಗುಡ್ಡದ ಮೇಲೆ ಆಂಜನೇಯ, ಹಳೇ ಕಾಲದ ಆಂಜನೇಯ. ಅಲ್ಲಿಂದ ರೂಟು ಸಾಗಬೇಕು, ಒಂದು 1 ಕಿಲೋಮೀಟರ್ ಏನೋ ಹೋಗಬೇಕು. ಹೋದಾಗ ಈ ಥರ ದೇವಸ್ಥಾನ ಕ್ಲೀನಾಗಿ ಕಾಣಿಸುತ್ತೆ. ಅಲ್ಲಿ ಹೋಗಿ ನೆಮ್ಮದಿಯಾಗಿ ನೋಡ್ಬೋದು, ಕೈ ಮುಗಿಬೋದು. ಭಾಳ ಚೆನ್ನಾಗಿದೆ. ಯಾರೆಲ್ಲ ಟೂರಿಸ್ಟ್ ಆಗಲಿ ದುರ್ಗದವರಾಗಲಿ ಹೋಗೋರು ಭಾಳ ಚೆನ್ನಾಗಿದೆ. ದಯವಿಟ್ಟು ಹೋಗಿ ದೇವ್ರನ್ನ ನೋಡಿ ಸ್ಫಟಿಕಲಿಂಗನ ದರ್ಶನ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್. ಹಳೆ ಪುರಾತನ ಕಾಲದ್ದು ಇದು ದೇವಸ್ಥಾನ. ಒನಕೆ ಓಬವ್ವನ ಕಿಂಡಿಯಿಂದನೂ ಕಾಣಿಸುತ್ತೆ. ಅಲ್ಲಿಂದ ರೂಟ್ ಇದೆ ಇದಕ್ಕೆ. ಮತ್ತು ಇದು ಚಂದವಳ್ಳಿ ರೂಟ್ ಕೂಡ ಕಾಣಿಸುತ್ತೆ ಇಲ್ಲಿ. ಎಷ್ಟು ಚೆನ್ನಾಗಿದೆ ದೇವಸ್ಥಾನ. ಭಾಳ ಹಳೆ ಲಿಪಿಗಳು ಅದೆಲ್ಲ ಹಳೆ ಪುರಾತನದ್ದು. ಹೊರಗಡೆ ಒಂದು ಪುರಾತನದ ಶಿಲೆ ಕಲ್ಲಿದೆ, ಮತ್ತು ಅಲ್ಲಿ ಬರೆದಿರೋ ಲಿಪಿಗಳಿದೆ. ಅದೆಲ್ಲ ನೋಡ್ಕೋಬೋದು ನೀವು. ನನಗೆ ಗೊತ್ತಿರೋ ಮಾಹಿತಿ, ಅಲ್ಲಿರೋರು ಹೇಳಿರೋ ಮಾಹಿತಿ ಎಲ್ಲ ಮತ್ತೆ ನೆಕ್ಸ್ಟ್ ವೀಡಿಯೋಲಿ ಹಾಕ್ತೀನಿ. ಅದನ್ನು ನೋಡ್ಕೊಳ್ಳಿ. ಯಾರಿಗೆಲ್ಲ ರೂಟ್ಸ್ ಎಲ್ಲ ಗೊತ್ತಾಗಿಲ್ಲ ಒಂದು ಸರಿ ಮೆಸೇಜ್ ಮಾಡಿ, ಅವ್ರಿಗೆ ನಾನು ರೂಟ್ಸ್ ಹಾಕ್ತೀನಿ ಮ್ಯಾಪಲ್ಲಿ. ದಯವಿಟ್ಟು ಎಲ್ಲರೂ ಹೋಗಿ ನಮ್ಮ ಊರಿಗೆ, ಚಿತ್ರದುರ್ಗಕ್ಕೆ ಟೂರಿಸ್ಟ್ ಯಾರ್ಯಾರೆಲ್ಲ ಬರ್ತೀರ ದಯವಿಟ್ಟು ವಿಸಿಟ್ ಮಾಡಿ. ಭಾಳ ಚೆನ್ನಾಗಿದೆ. ಎಲ್ಲರೂ ಬೆಳೆಸಿ ಉಳಿಸಿ ನೋಡಿ ದೇವಸ್ಥಾನನ. ಯಾರಿಗೆಲ್ಲ ಇಷ್ಟ ಆಗಿದೆ, ಆನಂದ ಗುರೂಜಿ ಅವ್ರದ್ದು ಎಪಿಸೋಡ್ ಇವತ್ತು ಬರುತ್ತೆ, ನೋಡಿ ಎಲ್ಲರೂ. ಅದು ಅವ್ರು ಕ್ಲಿಯರಾಗಿ ತೋರಿಸಿದ್ದಾರೆ. ನಾನು ರೂಟು ಪ್ರತಿಯೊಂದು ಹಾಕಿದ್ದೀನಿ. ಯಾರಿಗೆಲ್ಲ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್. ಬಾಯ್.